ಮುಸ್ಲಿಮರ ಅಭಿವೃದ್ಧಿ ಸಮಿತಿ ವತಿಯಿಂದ ನಮ್ಮ ನಾಯಕರಾದ ಎಲ್ ಉಸ್ತಾದ್ ಸಾಹೇಬ್ರು, ಅದೇ ತರನಾಗಿ ನಮ್ಮ BH ಮಾಬ್ರಿ ಸಾಹೇಬ್ರು, ಅದೇ ತರನಾಗಿ ನಮ್ಮ ಹಾಫೀಸ್ ಸಿದ್ದಿಕಿ ಅವರು, ಅದೇ ತರನಾಗಿ ನಮ್ಮ ಅನೀಸ್ ಪಂತೋಜಿ ಸರ್ ಅವರು, ಅದೇ ತರನಾಗಿ ರಫೀಕ್ ಸೌದಾಗರ್ ಅವರು, ಅದೇ ತರನಾಗಿ ಮತ್ತೊಬ್ಬ ನಾಯಕರಾದ ಜೈನುಲ್ ಆಬ್ದೀನ್ ಸಾಹೇಬ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಎಲ್ ಉಸ್ತಾದ್ ಸಾಹೇಬರು ಅವ್ರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಮುಖಂಡರಾದ ಎಲ್ ಉಸ್ತಾದ್ ಸಾಹೇಬರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಪ್ರಥಮವಾಗಿ ನಾನು ವಿಶೇಷವಾಗಿ ಪತ್ರಮಿತ್ರರ ಬಂಧುಗಳಿಗೆ ನಮಸ್ಕರಿಸುತ್ತೇನೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ಕೂಡಿದ್ದು ಸ್ಟೇಟ್ ವಕ್ಫ್ ಬೋರ್ಡಿನ ಚರ್ಚೆಗೋಸ್ಕರ. ಅದು ಏನಂದರೆ, ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ಶಿಪ್ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆದಿದೆ. ಆ ದಿಶೆಯಲ್ಲಿ ನಾವು ಈ ವೇದಿಕೆ ಮೇಲೆ ಗಣ್ಯಮಾನ್ಯರು ನೆರವೇರಿಸಿದ್ದೇವೆ. ಈ ದಿಶೆಯಲ್ಲಿ ವಿಶೇಷವಾಗಿ ನಾನು ವಕ್ಫ್ ಮಿನಿಸ್ಟರ್ ಅಂತ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್, ವಿಶೇಷವಾಗಿ ನಾನು ಹೇಳಬಯಸುತ್ತೇನೆ, ಇದೊಂದು ಬಹಳ ಮುಸ್ಲಿಂ ಸಮಾಜದ ಚಿಂತಕ ವಿಷಯ. ಈ ದಿಶೆಯಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ದುಣಕಲಾರದೆ ಎಲ್ಲರೂ ಶಾಸಕರು, MP ಗಳು ಮತ್ತು ಗಣ್ಯಮಾನ್ಯರಿಗೆ ತಗೊಂಡು ಚರ್ಚಿಸಿ ನಿರ್ಣಯ ತಗೋಬೇಕು. ಯಾಕಂದ್ರೆ ಮೊನ್ನೆ ತಾನೇ 3 ಜನರಿಗೆ ವಕ್ಫ್ ಬೋರ್ಡ್, ಸ್ಟೇಟ್ ವಕ್ಫ್ ಬೋರ್ಡ್ನ 3 ಜನರಿಗೆ ನಾಮಿನೇಟ್ ಮಾಡಿದ್ದಾರೆ. ಆ ದಿಶೆಯಲ್ಲಿ 2 ಚುನಾಯಿತ ಸದಸ್ಯರು ಇದ್ದಾರೆ. ಅದು ಅಲ್ಲದೆ ಸುಮಾರು 11 ಮಂದಿ ಕಾನ್ಸ್ಟಿಟ್ಯೂಟ್ ಬಾಡಿ ಇದೆ. ಎಲ್ಲರಿಗೆ ತಮ್ಮ ಚರ್ಚಿಸಿ ವಿಶೇಷವಾಗಿ ಎಲ್ಲರಿಗೆ ತಿಳಿಸಿ ಹೇಳಿಸಿ ನಾವು ನಿರ್ಣಯ ತಗೋಬೇಕಾಗುತ್ತೆ. ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸಾಹೇಬರು ತಮ್ಮ ಮನಸ್ಸಿಗೆ ಬಂದಾಗೆ ವರ್ತಿಸುತ್ತಾರೆ. ಇದು ನಮ್ಮ ವೈಯಕ್ತಿಕ ಮನೆಯ ವಿಷಯ ಅಲ್ಲ, ಇಡೀ ರಾಜ್ಯದ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಯೋಚಿಸಿ ವಿಚಾರ ಹೆಚ್ಚಿಡಬೇಕಾಗುತ್ತೆ. ಅವ್ರು ಏನು ಹೇಳ್ತಾರಂದ್ರೆ, ನಾನು ಇಂಥವ್ರಿಗೆ ನಾನು ಮಾಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡೀನಿ, ಮಾಡ್ಬೇಕಾಗತ್ತೆ ಹೇಳ್ತಾರೆ. ಆದರೆ ಡೆಮೋಕ್ರಸಿನಲ್ಲಿ ಆ ತಡೆದ ನಡೆಯಲ್ಲ. ಯಾಕಂದ್ರೆ ಬಹಳಷ್ಟು ಶಾಸಕರು ಇದ್ದಾರೆ, ಮೈನಾರಿಟಿ ಸಮಾಜದವರು, MP ಗಳು ಇದ್ದಾರೆ. ಇದು ನನ್ನ ಕಳಕಳಿಯ ಮನವಿ, ರಿಕ್ವೆಸ್ಟ್ ಮಾಡ್ಕೊಳತ್ತೇನು, ನನಗೋಸ್ಕರ ಅಲ್ಲ, ನಮ್ಮ ಕಮ್ಯುನಿಟಿಗೋಸ್ಕರ. ದಯವಿಟ್ಟು ತಾವೆಲ್ಲರೂ ಭಾಳ ಎಚ್ಚರಿಕೆಯಿಂದ ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಒಳ್ಳೆಯವರಿಗೆ ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ ಮಾಡ್ಬೇಕಂತೇಳಿ ನಂದು ಕಳಕಳಿಯ ವಿನಂತಿ. ರಾಜ್ಯದ ನಮ್ಮ ಮುಸಲ್ಮಾನ ಸಮಾಜಕ್ಕೆ ಶೋಷಣೆ ಆಗಾಕತ್ತದ ಅಂತ ಹೇಳಲಿಕ್ಕೆ ನಮ್ಮ ಮುಸ್ಲಿಂ ಸಮಾಜದ್ದು ರಾಜಕೀಯ ನಾಯಕರಾಗಿರ್ಬೋದು, ಧಾರ್ಮಿಕ ನಾಯಕರಾಗಿರ್ಬೋದು,
ಎಲ್ಲರೂ ಅಂತಿಲ್ಲ, ಕೆಲವೊಬ್ರು. ಅದಕ್ಕೇನದ ಬರುವಂತ ದಿನಮಾನದಾಗ ಏನದ ಈ ರೀತಿ ಇವರು ನಮ್ಮ ಸಮಾಜದ ಬಗ್ಗೆ ಹಿರಿಯರಿಗೆ ಕೇಳದೆ ಹೇಳದೆ ಎಲ್ಲರಿಗೆ ವಿಶ್ವಾಸಕ್ಕೆ ತೋಳಾರದೆ ಯಾವುದೇ ಇಂಥವು ನಿರ್ಣಯ ತಗೊಳ್ಳೋದೇ ಆಯ್ತಂದ್ರೆ ಬರುವಂತ ದಿನಮಾನದಾಗ ಏನದಲ್ಲ ನಾವು ವಕಫ್ ಅಮೆಂಡ್ಮೆಂಟ್ ಬಿಲ್ಲಿಗೆ ಸಪೋರ್ಟ್ ಮಾಡ್ಬೇಕಾಗ್ತದೆ ಬರುವಂತ ದಿನಮಾನದಾಗ. ಯಾಕಂದ್ರೆ ಸಾಕಷ್ಟು ವಕಫ್ ಪ್ರಾಪರ್ಟಿ ಬಿಜಾಪುರದಾಗ ಇರೋದ್ರಿಂದ ಆಗಾಳೆ ಯಾರೋ ಕೇಳಿದ್ರಲ್ಲ ಪ್ರಶ್ನೆ, ಲೇಔಟ್ಗಳು ಸಾಕಷ್ಟು ನಮ್ಮ ಮಂದಿನೂ ಇಲ್ಲ ಅದಾರ, ಅದ್ರಾಗ ರಿಲಿಜಿಯಸ್ ಲೀಡರ್ಸು ಅದಾರ, ಮತ್ತು ಭೂಮಾಫಿಯಾ ಅಂತೂ ಮೊದಲಿಂದ ಐತೆ. ಅದು ಅವರು ದಂಧಾನೇ ಅದ, ಪ್ರೊಫೆಷನಲ್ ಅದಾರ, ಮಾಡ್ಕೊತಿರ್ತಾರ. ಅದರ ಕೂಡ ಏನದಲ್ಲ ಈಗ ನೋಡ್ರಿ ಕೋಟ್ಯಾನ್ ಗಟ್ಲೆ ಗಳಿಸಿ ಸಾವಿರಾರು ಗಟ್ಲೆ ದಾನ ಮಾಡಿದ್ರೆ ಎದಕ್ ಬರ್ತದ? ಕೋಟ್ಯಾನ್ ಗಟ್ಲೆ ತಗೊಂಡು ಅದೇ ಮಾಡಾಕತ್ತಾರ. ಈಗ ನಮ್ಮ ಮಿನಿಸ್ಟರ್ ಅದೇ ಮಾಡಾಕತ್ತಾರ. ಇಲ್ಲಿ ರಿಲಿಜಿಯಸ್ ಮಂದಿನೂ ಹಂಗೆ ಮಾಡಿ ಕೆಲವೊಂದು ಮಂದಿಗೆ ಬುಟ್ಟ ಹಾಕೊಂಡಾರ. ಸಾಮಾನ್ಯ ಜನ ಏನ್ ಬಡವರು ಅದಾರ ಅಲ್ಲಿ ತಮ್ಮ ಜಾಗನಾಗ ತಾವೇ ಅದಾರ. ಈಗ 10% ವಕಫ್ ಕಾಂಟ್ರಿಬ್ಯೂಷನ್ ಏನು ತುಂಬ್ತಾರ, ಅದರಿಂದ ಬಡವರಿಗೆ ಮನೆಗೆ ಅದು ದವಾಖಾನೆ ಅದು ಕಟ್ಟಬೇಕು ಅಂತ ಇದ್ದಿದ್ದು. ನೀವು ಎಲ್ಲೇ ನೋಡಿರೇನು ವಕಫ್ದಿಂದ ಈಗ ಒಂದು ದವಾಖಾನೆ ಕಟ್ಟಾರ, ಒಂದು ಯಾವ್ದಾರ ಒಂದು ಸಾಲಿ ನಡೆಯಾಗತ್ತದ. ಕೆಲವೊಂದು ಶಾದಿ ಮಾಲ್ ಅದಾವ, ಅವೆಲ್ಲ ದುಡ್ಡು ಕೊಟ್ಟು ಮಾಡ್ಕೊಂಬಂದು ಮಾಡ್ಯಾರ ಕೆಲವೊಂದು ಮ್ಯಾನೇಜ್ಮೆಂಟ್ದವ್ರು. ಉಸ್ತಾದವ್ರ ಪಿರಿಯಡ್ದಾಗ ಆಗಿದ್ದು ಏನದ ನಂಬರ್ ಆಗ್ಯಾವ ಕೆಲವೊಂದು ಶಾದಿ ಮಾಲ್. ಈಗ ಯಾರು ತರಾಗತ್ತಾರಲ್ಲ ಖಬರಸ್ತಾನ್, ಒಂದು 10 ಲಕ್ಷ ರೂಪಾಯಿ, 5 ಲಕ್ಷ ಕಮಿಟಿದವಂಗ, 5 ಲಕ್ಷ ವಕಫ್ಗೆ. ಅದ್ರಾಗ ಮೀಡಿಯೇಟರ್ಸ್ ದಲ್ಲಾಳಿಗಳಿಗೆ ಒಂದಿಟ್ಟು. ಅಲ್ಲಿ ಖಬರಸ್ತಾನ್ ಏನು ಕಾಂಪೌಂಡ್ ಇರೋದಿಲ್ಲ, ಏನೂ ಇಲ್ಲ. ಅದು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸಹಿ ಮಾಡ ಇವನೇ ಮನ್ನಿ ಭ್ರಷ್ಟ ಅಧಿಕಾರಿ. ಅವರೇ ಸುಕ್ಕ ಹೊಡೆದು, ಅವರೇ ಸಹಿ ಹೊಡೆದು. ಅದಕ್ಕೇನದ ಕಾಂಗ್ರೆಸ್ ಸರ್ಕಾರ ಏನದ ನಮ್ಮ ಓಟ್ ತಗೊಂಡು ನಮ್ಮ ಸಮಾಜದ ಶೋಷಣೆ ಮಾಡಾಕತ್ತದ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾ. ಯಾಕೆ ಹಿರಿಯ ರಾಜ್ಯ ಮಟ್ಟದ ನಾಯಕರು ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಬೇಕು. ಯಾಕಂದ್ರೆ ಮುಸ್ಲಿಂ ಸಮಾಜ ನೋಡಿ 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 ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾಗ್ತದೆ. ಯಾಕಂದ್ರೆ ಸುಮ್ಮನೆ ನಾವು ನಿಮಗೆ ಓಟ್ ಹಾಕೋದು, ನಮಗೆ ಇವ್ರು ಟಾರ್ಗೆಟ್ ಮಾಡಿ ಈಗೇನು ಪರಿಸ್ಥಿತಿ ಬಂದದ್ದು ನಮ್ಮ ಮುಸಲ್ಮಾನ್ ಸಮಾಜದ್ದು, ನಮಗೆ ಬದುಕಾಕ್ಬಿಡ್ರಪ್ಪ ಅಂತ ಹೇಳುವಂಥ ಪರಿಸ್ಥಿತಿ ಬಂದದ್ದು. ನಮಗೆ ಏನು ಮಾಡಲಾರ್ದೆ ಅನಿಸ್ಕೋಬೇಕಲ್ಲ. ಮಾಡೋರು ಒಂದು 4 ಮಂದಿ ಅವ್ರು ಕೂಡ ಅಡ್ಜಸ್ಟ್ಮೆಂಟ್ ಅದ. ಇವೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅದಾವ. ಇವು 2 ಫುಟ್ ದಾಡಿ ಇರಲಿ, 3 ಫುಟ್ ದಾಡಿ ಇರಲಿ, ಮಂದಿಗೆ ಗೊತ್ತಿಲ್ಲ. ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದಾವ. ಇಲ್ಲಿ ಹಿಂದೂ ಸಮಾಜದ ಶೋಷಣೆ ಅವ್ರು ಮಾಡಾಕತ್ತಾರ, ಮುಸಲ್ಮಾನ್ ಸಮಾಜದ ಶೋಷಣೆ ಇವ್ರು ಮಾಡಾಕತ್ತಾರ. ನಡು ಸುಮ್ಮನೆ ನಾವೇನದ ಬಡ್ದಾಡಾಕತ್ತೀವಿ. ಎಲ್ಲ ಹೈ ಲೆವೆಲ್ದಾಗ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದ. ಈಗೇನದ ಒಂದು ಮೊನ್ನೆ ನೋಡಿದ್ರಲ್ಲ, ಅದು ಮಾಡ್ಲಿಕ್ಕೆ ಅವರು ಸ್ಟ್ರೈಕ್ ನಲ್ಲಿ ಇಳಿದವರು, ಕಂಪ್ಲೇಂಟ್ ಮಾಡಿದ್ರು. ಅವ್ರ ಮ್ಯಾಗ ಪೊಲೀಸ್ ಸ್ಟೇಷನ್, SP ಗೆ, DC ಗೆ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ರು. ತದನಂತರ ನನ್ನ ಎದುರು ಅವ್ರು ಫೋನ್ ಮಾಡಿದ್ರು ಸಿನಿಯಿಂದ, ಸಾಹೇಬ್ರೆ ಹಿಂಗಿಂಗದ ಹಿಂಗಿಂಗದ, ನಾವು ಸ್ವಲ್ಪ ಇದು ಸಪೋರ್ಟ್ ಮಾಡ್ಬೇಕಲ್ಲ. ಅವಾಗ ನಮ್ಮ ಎದುರಿಗೆ ಬಂದಾಗ ನಾನು ಹೇಳಿದೆ, ನಾನು ರಿಕಾರ್ಡ್ಸ್ ಕಳಿಸ್ತೀನಿ. ಯಾಕಂದ್ರೆ ನೀವು ಹೇಳಿದ್ರೆ ನಾ ಕೇಳಂಗಿಲ್ಲ, ನಮ್ಮ ವಕೀಲ ಅದೇ ನಾನು, ನನಗೆ ಮಾಹಿತಿ ಬೇಕಲ್ವಾ. ಅದು ಏನದ ರಿಕಾರ್ಡ್ಸ್ ನನ್ನ ಮೊಬೈಲ್ ವಾಟ್ಸಪ್ನಾಗ ಕಳಿಸಿದ್ರು. ಅವ್ರು ತಕ್ಷಣ 10 ನಿಮಿಷನಾಗ ಕಳಿಸಿದ್ರು. ಎಲ್ಲ ರಿಕಾರ್ಡ್ ಕಳಿಸಿದ್ರು. ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಲೀಗಲೈಸ್ ಇತ್ತು. ಅವಾಗ 3-4 ಮಂದಿ ದೂರ ಇದು ಲೇಔಟ್ ಮಾಡಲಿಕ್ಕೆ ಅಲ್ಲಿ ಸುಮಾರು ವ್ಯಾಪಾರಸ್ಥರ ಕಡೆಯಿಂದ 3,80,00,000 ಕಲೆಕ್ಷನ್ ಮಾಡ್ಯಾರ ಅಂತೇಳಿ ನನಗೆ ತಿಳಿದು ಬಂತು. ಎಷ್ಟು? 3,80,00,000. ನೀವು 2 ಲಕ್ಷ ಕೊಡಿ, ನೀವು 10 ಲಕ್ಷ ಕೊಡಿ, ಹಿಂಗೆ ನೂರಾರು ವ್ಯಾಪಾರಸ್ಥರಿಂದ ಅವರು 3,80,00,000 ಕಲೆಕ್ಷನ್ ಮಾಡ್ಯಾರ ಅಂತೇಳಿ ನನ್ನ ಎದುರಿಗೆ ಬಂತು. ನಾನು ಹೇಳಿದೆ, ನೀವು ಫಸ್ಟ್ ನೀವು ಕಂಪ್ಲೇಂಟ್ ಮಾಡಿ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಅನ್ನಿಸ್ತು. ಆಸ್ ಎನ್ ಅಡ್ವೊಕೇಟ್ ನಾ ಅವ್ರಿಗೆ ಅಡ್ವೈಸ್ ಮಾಡಿ, ಫಸ್ಟ್ ನೀವು ಕಂಪ್ಲೇಂಟ್ ಮಾಡಿ, ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ, ಯಾರ್ಯಾರು ಕೆತ್ತೆ ಬಜ್ಜಿ ಮಾಡಿರತ್ತಲ್ಲ ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡಿ. ಮತ್ತು ಇದರಿಂದ ಯಾರ ಮೇಲೆ ಅಧಿಕಾರಿ ಅದಾರಲ್ಲ, ಅದ್ರಾಗ ಮೇಲೆ ಇದಕ್ಕೆ ಲೀಡರ್ ಅಂತ ಕೊಡ್ತೀನಿ. ಮೊನ್ನೆ ಲೋಕಾಯುಕ್ತನಾಗ ಟ್ರ್ಯಾಪ್ ಏನ್ ಆದ್ನಲ್ಲಿ ಇವ್ರು ಸಪೋರ್ಟ್ ಮಾಡಿದವರು ಗಣ್ಯಮಾನ್ಯವರು, ಸಚಿವರು ಎಲ್ಲರೂ ಸೇರಿಸ್ಕೊಂಡು ಆ ಹುಡುಗರಿಗೆ ತಯಾರು ಮಾಡಿದ್ದಾರೆ. ಸುಮಾರು ಈ ಮೋಸಿನ ಆ ಸಿಂಧಿಗೆ 1 ತಿಂಗಳಿಂದ ತಿರುಗಾಡಿದಂತೆ. ನಮ್ಗೆ ಗೊತ್ತಾಗಲಿಲ್ಲ. ಅದು ದಿನನಿತ್ಯ ಸಿಂಧಿ ಹೋಗೋದು ಮಾಡೋದು,
ಪ್ಲಾನಿಂಗ್ ಮಾಡೋದು, ಆ ಹುಡುಗರು ತಯಾರು ಮಾಡೋದು, ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳೋದು, ಬರೋದು. ಯಾಕಂದ್ರೆ ಮಂದಿ ಡೈರಿನೂ ಒಂದು ಸಿಕ್ಕ ಅಂತ ಕೇಳಿವಿ. ಆ ಡೈರಿಗಳು ಯಾರ್ಯಾರು ಎಷ್ಟು ಕೊಟ್ಟಾರ ಬರ್ದಾರ ಅಂತ ಇನ್ನೊಂದು ಹೊರಗಡೆ ಬಂದಿಲ್ಲ. 2 ವರ್ಷದೊಳಗೆ 4 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಇಲ್ಲ ಏಟೋ ಆಗಲ್ಯಾಕ, ಯಾಕಂದ್ರೆ ನಾವು ನಂಬರ್ ರೆಕಾರ್ಡ್ ಇರಲ್ಲ, ಡೈರಿ ಸಿಕ್ಕಾತ್ ನಾವು ಅಷ್ಟೇ ಕೇಳಿವಿ.